ಪಾಪಿ ಮಾನವನು ಬಯಸದೇ ಇದ್ದಂಥ ಸಹಾಯ ದೇವರು ಕೊಟ್ಟನು. ಅದೇ ದೇವರ ಕೃಪೆ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಹಳೆ ಹಾಗೂ ಹೊಸ ವರ್ಷದ ಶುಭಾಶಯಗಳು. ದೇವರಾತ್ಮನ ವಾಗ್ದಾನದ ಪ್ರಕಾರ ನಮ್ಮೆಲ್ಲರನ್ನು ಈ ವರ್ಷವಿಡೀ ಕೈ ಹಿಡಿದು ನಡೆಸಿದ ಕೊನೆಯ ದಿವಸಕ್ಕೆ ನಾವು ಬಂದಿದ್ದೇವೆ. ನಮ್ಮ ಪ್ರಿಯರು ಅನೇಕರು ನಮ್ಮ ಜೊತೆಯಲ್ಲಿ ಇಲ್ಲದಿರಬಹುದು. ನಾವು ಉಳಿದಿರುವುದು ದೇವರ ಕೃಪೆಯೇ. ಹೊಸ ವರ್ಷವನ್ನು ಪ್ರವೇಶಿಸುವಾಗ ನಾವು ಹೇಗಿರಬೇಕು, ಏನನ್ನು ಮಾಡಬೇಕು ಎಂಬುದನ್ನು ದೇವರ ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಏಕರೀತಿಯಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹಳೆಯ ವರ್ಷದ ಶುಭಾಶಯಗಳನ್ನು ಸಲ್ಲಿಸುವರಾಗಿದ್ದೇವೆ. ದೇವರ ಮಹಾಕೃಪೆಯಿಂದ ಈ ವರ್ಷದ ಕೊನೆಯ ದಿವಸಕ್ಕೆ ನಾವು ಬಂದಿದ್ದೇವೆ. ಸುಮಾರು 365 ದಿವಸಗಳು ದಾಟಿ ಹೋಗುತ್ತಾ ಇದೆ. ಪ್ರಿಯರೇ, ದೇವರು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ಎಲ್ಲ ರೀತಿಯಲ್ಲಿ ನಡೆಸುತ್ತಾ ಬಂದದ್ದು ಮಾತ್ರವಲ್ಲ, ಆತನ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡುವಂತೆಯೂ ಆ ವಾಕ್ಯದ ಮೂಲಕವಾಗಿ ಬಲ ಹೊಂದುವಂತೆಯೂ ಸಹಾಯ ಮಾಡಿದ್ದಾನೆ. ಆತನ ನಡೆಸುವಿಕೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಹೃದಯಂತರಾಳದಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ, ಆತನ ನಾಮವನ್ನು ಘನಪಡಿಸೋಣ. ಪ್ರೀತಿಯುಳ್ಳ ದೇವಜನರೇ, ಕಳೆದ ಒಂದೊಂದು ದಿವಸಗಳನ್ನು ಹಿಂತಿರುಗಿ ನೋಡುವುದಾದರೆ ನಾವು ನಮ್ಮ ಜೀವಿತದ ಅನೇಕ ಸ್ಥಿತಿಗತಿಗಳನ್ನು ದಾಟಿ ಬಂದಿದ್ದೇವೆ. ದುಃಖ, ಕಣ್ಣೀರು, ಸಂತೋಷ, ನೋವು, ಅಗಲುವಿಕೆ ಎಲ್ಲವೂ ಬಂದಿದ್ದಿರಬಹುದು. ನಮ್ಮ ಪ್ರಿಯರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರಬಹುದು, ಆದರೆ ನಾವು ಉಳಿದಿದ್ದೇವೆ. ದೇವರು ನಮ್ಮನ್ನು ಉಳಿಸಿದ್ದಾನೆ. ಈ ಸತ್ಯವನ್ನು ನಾವು ನೆನಪು ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿ ಯೆರೆಮೀಯನ ಪ್ರಲಾಪಗಳು 3ನೇ ಅಧ್ಯಾಯ 22-23ನೇ ವಚನ ಹೀಗೆ ಹೇಳುತ್ತದೆ: ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡಿದಂಥ ಕರುಣೆ ಎಂಬುದು ದೇವರ ಸ್ವಭಾವವಾಗಿದೆ ಮತ್ತು ಆತನ ಕೃಪೆ ಅದು ದಿನೇ ದಿನೇ ಹೊಸ ಹೊಸದಾಗಿ ಒದಗಿ ಬರುತ್ತದೆ. ಕೀರ್ತನೆ 86:5ನೇ ವಚನ ಹೀಗೆ ಹೇಳುತ್ತದೆ: ಕರ್ತನೆ, ನೀನು ಒಳ್ಳೆಯವನೂ ಕ್ಷಮಿಸುವವನೂ, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನೂ ಆಗಿದೆಯಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವರ್ಷದ ಕೊನೆಯ ದಿವಸಕ್ಕೆ ಬಂದಿರುವಂಥ ನಾವು ದೇವರ ವಾಕ್ಯದಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳುವಾಗ ದೇವರ ಕರುಣೆ ನಮ್ಮ ಮೇಲೆ ಇತ್ತು. ಆದ್ದರಿಂದಲೇ ಇವತ್ತು ನಾವು ಉಳಿದಿದ್ದೇವೆ. ಆತನು ತನ್ನ ವಾಕ್ಯದಲ್ಲಿ ಮಾಡಿದಂಥ ಒಂದೊಂದು ವಾಗ್ದಾನಗಳನ್ನು, ತನ್ನ ಕೃಪೆ ಎಂಬ ಸಹಾಯವನ್ನು ನಮಗೆ ಕೊಟ್ಟು ನಡೆಸಿದ್ದಾನೆ. 2 ಪದಗಳನ್ನು ನಾವು ನೋಡ್ತಾ ಇದ್ದೇವೆ: ಕರುಣೆ ಮತ್ತು ಕೃಪೆ. ಪ್ರಿಯರೇ, ಆತನ ಕರುಣೆ ನಮ್ಮನ್ನು ಉಳಿಸಿದೆ, ಆತನ ಕೃಪೆ ಎಂಬ ಸಹಾಯ ನಮಗೆ ಸಿಕ್ಕಿದೆ. ಇವುಗಳ ಮಧ್ಯದಲ್ಲಿ ನಮ್ಮ ಜೀವಿತವನ್ನು ತೆರೆದಿಟ್ಟು ನಾವು ಮುಂದೆ ಸಾಗುವಾಗ ದೇವರಿಗೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ಇನ್ನೂ ಹೆಚ್ಚಾಗಿ ನಾವು ಆತನ ಕರುಣೆಗೆ ಪಾಲುಗಾರರಾಗಬೇಕು. ಅಷ್ಟು ಮಾತ್ರವಲ್ಲ, ಆತನು ಕೊಡುವಂಥ ಕೃಪೆಯಲ್ಲೇ ನಾವು ಜೀವಿಸುವವರಾಗಬೇಕು. ಆದ್ದರಿಂದ ಹಳೆಯ ವರ್ಷವನ್ನು ಮುಗಿಸಿ ದೇವರ ಕೃಪೆಯಿಂದ ಹೊಸ ವರ್ಷಕ್ಕೆ ನಾವು ಕಾಲಿಡುವಾಗ ನಮ್ಮ ಜೀವಿತದಲ್ಲಿ ನಾವು ಹೇಗಿರಬೇಕು ಎಂಬುದನ್ನು ಆಲೋಚನೆ ಮಾಡುತ್ತಾ ಇದ್ದೇವೆ. ಅನೇಕ ಭವಿಷ್ಯತ್ತಿನ ಆಲೋಚನೆಗಳು ನಮ್ಮ ಮುಂದೆ ಇದೆ. ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಸೇವೆ, ನಮ್ಮ ಕೆಲಸ ಕಾರ್ಯಗಳು, ಇವುಗಳ ಬಗ್ಗೆ ಆಲೋಚನೆಗಳಿದೆ. ನಾವು ಬೆಳೆಯಬೇಕು ಎಂಬ ಬಯಕೆ ನಮಗಿದೆ. ದೇವರ ಆಶ್ರಯದಲ್ಲೇ ಇರಬೇಕು ಎಂಬುದಾಗಿ ನಾವು ಬಯಸುತ್ತಾ ಇದ್ದೇವೆ. ಆದ್ದರಿಂದ ಪ್ರಿಯರೇ, ದೇವರ ಕರುಣೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಆತನ ಕೃಪೆ ಅಂದರೆ ಏನು ಎಂಬುದಾಗಿ ನೋಡೋಣ. ಕೃಪೆ ಅಂದರೆ ಸಹಾಯ. ಪಾಪಿ ಮಾನವನಿಗೆ ಬಯಸದೇ ಬಂದಂಥ ಸಹಾಯ, ಅದುವೇ
ದೇವರ ಕೃಪೆ ಪ್ರಿಯರೇ. ಮುಂದುವರೆದು ನಾವು ಈ ಕೃಪೆ ಯಾರಿಂದ ಬಂತು ಎಂಬುದಾಗಿ ನೋಡೋಣ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 16 ಮತ್ತು 17ನೇ ವಚನ ಹೀಗೆ ಹೇಳುತ್ತದೆ: ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು ಎಂಬುದಾಗಿ. ಪ್ರಿಯರೇ, ಮೋಶೆಯ ಮೂಲಕ ಧರ್ಮಶಾಸ್ತ್ರ ಬಂತು. ಈ ಧರ್ಮಶಾಸ್ತ್ರಕ್ಕೆ ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕೆ ಸಾಧ್ಯವಿರಲಿಲ್ಲ, ಅದು ಅಸಾಧ್ಯವಾದದಾಗಿತ್ತು. ಆದ್ದರಿಂದ ದೇವರು ತನ್ನ ಕೃಪೆಯನ್ನು, ತನ್ನ ಸಹಾಯವನ್ನು ನಮಗೆ ಅನುಗ್ರಹಿಸಿಕೊಟ್ಟನು. ಅದು ತನ್ನ ಮಗನು, ಅಂದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ. ಆತನಲ್ಲಿ ಕೃಪೆಯಿತ್ತು, ಸತ್ಯವೂ ಇತ್ತು. ಅಷ್ಟು ಮಾತ್ರವಲ್ಲ, ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು ಎಂಬುದಾಗಿ ನೋಡಿದೆವು. ಹೌದು, ಆತನ ಕೃಪೆಯ ಆಶ್ರಯಕ್ಕೆ ಬಂದಾಗ ನಾವು ದಿನೇ ದಿನೇ ಕೃಪೆಯ ಮೇಲೆ ಕೃಪೆಯನ್ನು ಹೊಂದುತ್ತೇವೆ. ಸಹಾಯದಿಂದ ಸಹಾಯವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಈ ಕೃಪೆ ಯಾಕೆ ಬಂತು ಎಂಬುದಾಗಿ ನೋಡೋಣ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5-6 ವಚನಗಳು ಹೀಗೆ ಹೇಳುತ್ತದೆ: ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಹೌದು ಪ್ರಿಯರೇ, ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಬೇಕು ಎಂಬುದಾಗಿ ಆತನು ಸಂಕಲ್ಪ ಮಾಡಿದ್ದನು. ಅದು ಆದಿಯಲ್ಲಿಯೇ ಮಾಡಿದ್ದನು. ಆ ಸಂಕಲ್ಪವನ್ನು ನೆರವೇರಿಸುವುದಕ್ಕಾಗಿ ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕು, ಆ ಕೃಪೆಯನ್ನು ಮಾನವನಿಗೆ ತೋರಿಸಬೇಕು, ಅದರ ಮೂಲಕವಾಗಿ ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಬೇಕು ಎಂಬುದಾಗಿ ಆತನು ಬಯಸಿ ಆ ಕೃಪಾದಾನವನ್ನು ನಮಗೆ ಅನುಗ್ರಹಿಸಿಕೊಟ್ಟನು. ಅದು ಯೇಸು ಕ್ರಿಸ್ತನ ಮೂಲಕವಾಗಿ. ಅದೇ ಅಧ್ಯಾಯದ 7ನೇ ವಚನ ಹೀಗೆ ಹೇಳುತ್ತದೆ: ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಪ್ರಿಯರೇ, ಕೃಪೆ ನಮಗೆ ಬಿಡುಗಡೆಯನ್ನು ಉಂಟು ಮಾಡಿದೆ. ಅದು ಯೇಸು ಕ್ರಿಸ್ತನ ಮೂಲಕವಾಗಿ. ಆತನು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದ್ದರಿಂದ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. 8ನೇ ವಚನ ಹೀಗೆ ಹೇಳುತ್ತದೆ: ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಆತನು ರಹಸ್ಯವಾದ, ಅಂದರೆ ದೇವರು ತಾನು ಆಲೋಚಿಸಿದಂಥ ಆತನ ರಹಸ್ಯವಾದ ವಿಷಯವನ್ನು ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ನಮಗೆ ಜ್ಞಾನವನ್ನು ಕೊಟ್ಟು, ಆ ಜ್ಞಾನದ ಮೂಲಕವಾಗಿ ದೇವರ ಕೃಪೆಯನ್ನು ನಾವು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ ಅದನ್ನು ನಮಗೆ ತೋರಿಸಿದ್ದಾನೆ. ಆದ್ದರಿಂದ ಈ ಕೃಪೆ ಯಾಕೆ ಬಂತು ಎಂಬುದಾಗಿ ನೋಡುವಾಗ, ದೇವರ ಅನಾದಿ ಕಾಲದ ಸಂಕಲ್ಪ, ಅದನ್ನು ನೆರವೇರಿಸುವುದಕ್ಕಾಗಿ ಆತನು ತನ್ನ ಮಗನ ಮೂಲಕವಾಗಿ, ಯೇಸು ಕ್ರಿಸ್ತನ ಮೂಲಕವಾಗಿ ಅದನ್ನು ನಮಗೆ ಅನುಗ್ರಹಿಸಿಕೊಟ್ಟನು. ಈ ವರ್ಷದ ಕೊನೆಯ ದಿವಸದಲ್ಲಿ ನಾವಿರುವಾಗ ಪ್ರಿಯರೇ, ಈ ಸತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆಯೋ? ದೇವರ ಕರುಣೆಗೆ ಒಳಗಾಗಿ, ಆತನ ಕರುಣೆಗೆ ಪಾತ್ರರಾಗಿ ಉಳಿದಿರುವ ನಮ್ಮ ಜೀವಿತ ಕೃಪೆ ಎಂಬ ಸಹಾಯದ ಅರ್ಥವನ್ನು ತಿಳಿದುಕೊಂಡಿದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಮುಂದುವರೆದು ನಾವು ಕೃಪೆ ಏನನ್ನು ಉಂಟು ಮಾಡುತ್ತದೆ ಎಂಬ ವಿಚಾರವನ್ನು ನೋಡೋಣ. ಪೌಲನು ತಿಮೋತಿನಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು ಎಂಬುದಾಗಿ. ಪೌಲನು ಹೇಳುತ್ತಾನೆ, ಕರ್ತನ ಕೃಪೆ ಅತ್ಯಧಿಕವಾದದ್ದು. ಅಷ್ಟು ಮಾತ್ರವಲ್ಲ, ಅದು ನನ್ನಲ್ಲಿ ನಂಬಿಕೆಯನ್ನು ಪ್ರೀತಿಯನ್ನು ಉಂಟು ಮಾಡಿತು ಎಂಬುದಾಗಿ. ಎಷ್ಟೊಂದು ಅದ್ಭುತವಾದದಲ್ಲವೇ? ದೇವರ ಕೃಪೆ ನಮ್ಮಲ್ಲಿ ನಂಬಿಕೆಯನ್ನು
ಪ್ರೀತಿಯನ್ನು ಉಂಟು ಮಾಡುತ್ತದೆ. ಈ ಸತ್ಯ, ಈ ಅನುಭವ ನಮ್ಮ ಜೀವಿತದಲ್ಲಿ ಆಗಬೇಕು ಪ್ರಿಯರೇ. ದೇವರ ಪ್ರೀತಿ ಮತ್ತು ನಂಬಿಕೆ ನಮ್ಮಲ್ಲಿ ಉಂಟಾಗುವುದು ದೇವರ ಕೃಪೆಯಿಂದ ಮಾತ್ರ. ಮುಂದುವರೆದು ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ, ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು, ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು ಎಂಬುದಾಗಿ. ಪ್ರಿಯರೇ, ಕೃಪೆ ಏನನ್ನು ನೀಡುತ್ತದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಅದು ನಮ್ಮನ್ನು ಪರಿಶುದ್ಧಪಡಿಸುತ್ತದೆ, ನಮ್ಮ ಸುಕೃತ್ಯಗಳ ಮೂಲಕ ಅಲ್ಲ. ಆತನ ಅನಾದಿ ಕಾಲದ ಸಂಕಲ್ಪದ ಮೂಲಕವಾಗಿ ಕೃಪೆಯಿಂದ ನಾವು ಪರಿಶುದ್ಧತೆಯ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಕೃಪೆ ಮರಣವನ್ನು ನಿವೃತ್ತಿ ಮಾಡಿತು. ಸುವಾರ್ತೆಯ ಮೂಲಕವಾಗಿ ನಮಗೆ ಜಯವನ್ನು ಅನುಗ್ರಹಿಸಿಕೊಟ್ಟಿತು. ಮುಂದುವರೆದು ನಾವು ಕೃಪೆ ರಕ್ಷಣೆಯನ್ನು ನೀಡುತ್ತದೆ ಎಂಬ ವಿಚಾರವನ್ನು ನೋಡೋಣ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನ ಹೀಗೆ ಹೇಳುತ್ತದೆ: ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರ ಕೃಪೆ ನಮಗೆ ರಕ್ಷಣೆಯನ್ನು ನೀಡುತ್ತದೆ. ಅಂದರೆ ನಮ್ಮನ್ನು ನಮ್ಮ ಪಾಪದ ಜೀವಿತದಿಂದ ಬಿಡಿಸಿ ಹೊಸ ಜೀವಿತಕ್ಕೆ, ನೂತನ ಜೀವಿತಕ್ಕೆ ನಡೆಸುತ್ತದೆ. ನಾವು ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದಾಗ ಆ ನಂಬಿಕೆ ಕೃಪೆಯಲ್ಲಿ ನಮಗೆ ಹೊಸ ಜೀವಿತ ಕೊಡುತ್ತದೆ. ಈ ವರ್ಷದ ಕಡೆಯ ದಿವಸಕ್ಕೆ ಬಂದಿರುವ ನಾವು ದೇವರಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ದೇವರಿಂದ ಎಷ್ಟೋ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವೆ. ನಾವು ಆತನು ಕೃಪೆಯಿಂದ ನಮಗೆ ಕೊಡುವಂಥ ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆಯೋ? ಹೊಸ ಜೀವಿತಕ್ಕೆ ನಾವು ಬಂದಿದ್ದೇವೆಯೋ? ಉಚಿತವಾಗಿ ಕೊಡಲ್ಪಟ್ಟಂಥ ಆ ರಕ್ಷಣೆಯನ್ನು ನಮ್ಮದಾಗಿ ಮಾಡಿಕೊಂಡಿದ್ದರೆ ದೇವರಿಗೆ ಸ್ತೋತ್ರ ಹೇಳೋಣ. ಆ ರಕ್ಷಣೆಯಲ್ಲಿ ಸ್ಥಿರವಾಗಿ ನಿಲ್ಲೋಣ. ಒಂದು ವೇಳೆ ಇನ್ನೂ ನಮ್ಮ ಜೀವಿತವು ರಕ್ಷಣೆಯನ್ನು ಹೊಂದಿಕೊಳ್ಳದೇ ಇರುವುದಾದರೆ ಈ ಕೃಪಾ ಸಮಯದಲ್ಲಿ ಯೇಸು ಕ್ರಿಸ್ತನ ಬಳಿಗೆ ನಾವು ಬರೋಣ. ಆತನ ಕೃಪೆಯ ಮೂಲಕ ಹೊಸ ಜೀವಿತವನ್ನು ಹೊಂದಿಕೊಳ್ಳೋಣ. ಪ್ರೀತಿಯುಳ್ಳ ದೇವಜನರೇ, ಕೃಪೆಯ ಆಶೀರ್ವಾದದ ಬಗ್ಗೆ ನೋಡೋಣ. ಅದರಲ್ಲಿ ಮೊದಲನೆಯದು, ಕೃಪೆಯ ಮೂಲಕ ನಾವು ನೀತಿವಂತರಾಗುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಿಂದ 24ನೇ ವಚನದವರೆಗೆ ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದ ಆಗುವ ಆ ನೀತಿಯು ಯಾವೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂತಹದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ವಿಮೋಚನೆಯ ಮೂಲಕ ಆಗುವುದು ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯ ಭಾಳ ಸ್ಪಷ್ಟಪಡಿಸುತ್ತದೆ. ನಾವು ನೀತಿವಂತರಾಗುವುದು ನಮ್ಮ ಪುಣ್ಯ ಕ್ರಿಯೆಗಳಿಂದ ಅಲ್ಲ, ನಾವು ಮಾಡುವಂಥ ದಾನ ಧರ್ಮಗಳಿಂದ ಅಲ್ಲ, ನಮ್ಮ ಒಳ್ಳೆಯತನದಿಂದ ಅಲ್ಲ, ಆದರೆ ದೇವರ ಕೃಪೆಯಿಂದಲೇ, ಯೇಸು ಕ್ರಿಸ್ತನ ಮೂಲಕವಾಗಿ ಸಿಗುವಂಥ ಕೃಪೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡುತ್ತದೆ. ಯಾಕೆಂದರೆ ನಾವೆಲ್ಲರೂ ದೇವರ ಮುಂದೆ ಪಾಪಿಗಳೇ, ಅಪರಾಧಿಗಳೇ. ಆದರೆ ಯೇಸು ಕ್ರಿಸ್ತನ ಕೃಪೆಯು ನಮ್ಮನ್ನು ಪಾಪ ಅಪರಾಧಗಳಿಂದ ಬಿಡಿಸಿ ದೇವರ ಮುಂದೆ ನಾವು ನೀತಿವಂತರಾಗುವುದಕ್ಕೆ ಸಾಧ್ಯವಾಗುತ್ತದೆ. ಮುಂದುವರೆದು ನೋಡೋಣ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 5ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು:
ಅಪರಾಧಗಳು ಹೆಚ್ಚಾಗಿ ಕಂಡುಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು. ಆದರೆ ಪಾಪವು ಹೆಚ್ಚಿದ್ದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ಹೀಗೆ ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸಿದ ಹಾಗೆಯೇ ದೇವರ ಕೃಪೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನುಂಟು ಮಾಡುತ್ತಾ ಅಧಿಕಾರ ನಡೆಸುತ್ತದೆ ಎಂಬುದಾಗಿ. ಪಾಪ ಮರಣವನ್ನು ಉಂಟು ಮಾಡುತ್ತದೆ, ಆದರೆ ಕೃಪೆ ನಮಗೆ ನಿತ್ಯ ಜೀವವನ್ನು ಕೊಡುತ್ತದೆ. ಆದುದರಿಂದ ಪ್ರಿಯರೇ, ಕೃಪೆಯಿಂದ ನಮಗೆ ಸಿಗುವಂಥ ಮೊದಲನೇ ಆಶೀರ್ವಾದ ನಾವು ನೀತಿವಂತರಾಗುವುದು. ಅಷ್ಟು ಮಾತ್ರವಲ್ಲ, ಕೃಪೆ ಇನ್ನೊಂದು ಆಶೀರ್ವಾದವನ್ನು ಕೊಡುತ್ತದೆ, ಅದು ಬಲ ಎಂಬುದಾಗಿ ನೋಡುತ್ತೇವೆ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ. ಅಪೊಸ್ತಲನಾದ ಪೌಲನಿಗೆ ಒಂದು ಬಲಹೀನತೆ ಇತ್ತು. ಆ ಬಲಹೀನತೆಯನ್ನು ತೆಗೆದುಹಾಕಬೇಕೆಂಬುದಾಗಿ ಅವನು ದೇವರ ಬಳಿ 3 ಸಾರಿ ಪ್ರಾರ್ಥನೆ ಮಾಡಿದ. ಆದರೆ ದೇವರು ಆ ಬಲಹೀನತೆಯನ್ನು ಅವನಿಂದ ತೆಗೆಯಲಿಲ್ಲ. ಆದರೆ ದೇವರು ಹೇಳಿದನು, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ. ಹೌದು ಪ್ರಿಯರೇ, ದೇವರ ಕೃಪೆ ನಮಗೆ ದೇವರ ಬಲವನ್ನು ಕೊಡುತ್ತದೆ. ಅದು ನಾವು ದಾಟಿ ಹೋಗುವಂಥ ನಮ್ಮೆಲ್ಲ ಬಲಹೀನತೆಯಲ್ಲಿ ಬಲಪಡಿಸುತ್ತದೆ. ಆದ್ದರಿಂದ ಪ್ರಿಯರೇ, ನಾವು ದಾಟಿ ಬಂದಂಥ ಒಂದೊಂದು ದಿವಸ, ಒಂದೊಂದು ತಿಂಗಳುಗಳನ್ನು ಹಿಂತಿರುಗಿ ನೋಡುವುದಾದರೆ ನಮ್ಮ ಬಲಹೀನತೆಯಲ್ಲಿ ದೇವರು ಎಷ್ಟೊಂದು ಸಹಾಯವನ್ನು ಕೊಟ್ಟಿದ್ದಾನೆ ಅಲ್ಲವೋ? ನಾವು ಬಿದ್ದೆವು ಎಂಬುದಾಗಿ ಹೇಳಿದಾಗ ಆತ ನಮ್ಮನ್ನು ಎದ್ದು ನಿಲ್ಲಿಸಲಿಲ್ಲವೋ? ನಾವು ನಿರಾಶೆಯಲ್ಲಿ ಸೋತು ಹೋದೆವು ಎಂಬುದಾಗಿ ಹೇಳುವಾಗ ನಿರೀಕ್ಷೆಗೆ ನಮ್ಮನ್ನು ಆತನು ನಡೆಸಲಿಲ್ಲವೋ? ನಮ್ಮನ್ನು ಅನಾರೋಗ್ಯಗಳು ಮುತ್ತಿದಾಗ, ನಮ್ಮದು ಮುಗಿಯಿತು ಎಂಬುದಾಗಿ ತಿಳಿದಾಗ ದೇವರು ನಮಗೆ ಆರೋಗ್ಯ ಕೊಟ್ಟು ಬಲಪಡಿಸಿ ನಡೆಸಲಿಲ್ಲವೋ? ಇದೇ ಪ್ರಿಯರೇ ಆತನ ಕೃಪೆ ಎಂಬ ಸಹಾಯ. ಕೃಪೆ ನಮಗೆ ಆತನ ಬಲವನ್ನು ಕೊಡುತ್ತದೆ. ಮುಂದುವರೆದು ನಾವು ನೋಡುತ್ತೇವೆ, ಕೃಪೆ ನಮಗೆ ಏನು ಹೇಳುತ್ತದೆ? ಪ್ರಿಯರೇ, ಹಳೆ ವರ್ಷವನ್ನು ಮುಗಿಸಿ ಹೊಸ ವರ್ಷಕ್ಕೆ ಕಾಲಿಡುವಾಗ ದೇವರ ಕರುಣೆ, ದೇವರ ಕೃಪೆಯ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ. ಹೊಸ ವರ್ಷದಲ್ಲಿ ಕೃಪೆ ನಮಗೆ ಏನು ಹೇಳುತ್ತದೋ ಹಾಗೆ ನಾವು ಜೀವಿಸುವವರು ಆಗಬೇಕು ಪ್ರಿಯರೇ. ಕೃಪೆ ಹೇಳುತ್ತದೆ, ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11, 12, 13ನೇ ವಚನಗಳಲ್ಲಿ, ಯಾಕಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದಾಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೊಸ ವರ್ಷದಲ್ಲಿ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ಕೃಪೆ ನಮಗೆ ಬೋಧನೆ ಮಾಡುತ್ತೆ. ಆ ಬೋಧನೆಯಲ್ಲಿ ನಾವು 2 ಸಂಗತಿಗಳನ್ನು ವಿಸರ್ಜಿಸಬೇಕು. ಮೊದಲನೇದು ಭಕ್ತಿಹೀನತೆ, ಇನ್ನೊಂದು ಲೋಕದ ಆಶೆ. ಪೌಲನು ತಿಮೋಥನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ, ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚು ಹೆಚ್ಚಾಗಿ ಭಕ್ತಿಹೀನರಾಗುವರು ಎಂಬುದಾಗಿ. ಭಕ್ತಿ ವೃದ್ಧಿ ನಮಗೆ ಗೊತ್ತಿದೆ, ಆದರೆ ಭಕ್ತಿಹೀನರು ಹೇಗಾಗುತ್ತೇವೆ? ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ನಾವು ಒಳಗಾದಾಗ ನಾವು ದಿನೇ ದಿನೇ ಭಕ್ತಿಹೀನರಾಗುತ್ತೇವೆ. ಆದುದರಿಂದ ಕೃಪೆಗೆ ಒಳಗಾದ ಜೀವಿತ ಭಕ್ತಿಹೀನತೆಯನ್ನು ವಿಸರ್ಜಿಸಬೇಕು. 2ನೇದಾಗಿ ಹೇಳುತ್ತದೆ ಲೋಕದ ಆಶೆ. ಲೋಕದ ಆಶೆ ಅಂದರೆ ಏನು? ಯೋಹಾನನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 15ರಿಂದ 17ನೇ ವಚನದವರೆಗೆ ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಲೋಕದ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ. ಪ್ರಿಯರೇ,
ಲೋಕದಲ್ಲಿ 3 ಸಂಗತಿಗಳಿದೆ: ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಪ. ಇವುಗಳಿಂದಲೇ ಸೈತಾನನು ಪ್ರತಿಯೊಬ್ಬರನ್ನು ಶೋಧಿಸ್ತಾನೆ, ಅವರು ಬೀಳುವ ಹಾಗೆ ಮಾಡ್ತಾನೆ. ಯಾಕಂದರೆ ಆದಿಯಿಂದಲೂ ಅವನು ಇದನ್ನೇ ಉಪಯೋಗಿಸಿದ್ದಾನೆ: ಶರೀರಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಪ. ಆದುದರಿಂದ ಕೃಪೆ ನಮಗೆ ಬೋಧಿಸುತ್ತದೆ, ನಾವು 2 ಸಂಗತಿಗಳನ್ನು ವಿಸರ್ಜಿಸಿ ಒಂದೇ ಒಂದು ಸಂಗತಿ ಅಂದರೆ ನಮ್ಮ ದೇವರ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ನಾವು ಸ್ವಸ್ಥಚಿತ್ತರಾಗಿ, ನೀತಿವಂತರಾಗಿ, ಭಕ್ತಿವಂತರಾಗಿ ಬದುಕಬೇಕೆಂದು ಬೋಧಿಸುತ್ತದೆ. ಪ್ರಿಯರೇ, ನಮ್ಮ ನಂಬಿಕೆ ಯಾವಾಗಲೂ ಸ್ವಸ್ಥವಾಗಿರಬೇಕು ಮತ್ತು ನಮ್ಮ ನೀತಿಯಲ್ಲ, ದೇವರ ನೀತಿಗನುಸಾರವಾಗಿ ನಾವು ಈ ಲೋಕದಲ್ಲಿ ಭಯಭಕ್ತಿಯಿಂದ ಜೀವಿಸಬೇಕು. ಇದನ್ನೇ ಕೃಪೆ ಬಯಸುತ್ತದೆ. ಆದುದರಿಂದ ಕೀರ್ತನೆಗಾರನು ಹೇಳುತ್ತಾನೆ, 147ನೇ ಕೀರ್ತನೆ 11ನೇ ವಚನದಲ್ಲಿ, ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ ಎಂಬುದಾಗಿ. ಎಷ್ಟೊಂದು ಅದ್ಭುತವಾದ ವಾಕ್ಯ ಭಾಗ ನೋಡ್ರಿ. ದೇವರು ನಮ್ಮಲ್ಲಿ ಆನಂದಿಸುವುದು ಆತನ ಕೃಪೆಯನ್ನು ನಾವು ನಿರೀಕ್ಷಿಸುವಾಗ. ನಮ್ಮ ಜೀವಿತದಲ್ಲಿ ನಾವು ಆನಂದಿಸಬಹುದು, ನಮ್ಮ ಜೀವಿತದಲ್ಲಿ ಇತರರು ಆನಂದಿಸಬಹುದು, ನಮ್ಮ ಜೀವಿತದಲ್ಲಿ ಸೈತಾನನು ಆನಂದಿಸಬಹುದು. ಆದರೆ ದೇವರು ಆನಂದಿಸುವುದು ನಾವು ಆತನ ಕೃಪೆಯನ್ನು ನಿರೀಕ್ಷಿಸುವಾಗ. ಹಾಗಾದರೆ ಪ್ರಿಯರೇ, ಹಳೆಯ ವರ್ಷವನ್ನು ಮುಗಿಸಿ ದೇವರ ಕರುಣೆಯನ್ನು ನೆನಪು ಮಾಡಿಕೊಂಡು ಹೊಸ ವರ್ಷಕ್ಕೆ ಕಾಲಿಡುವಾಗ ದೇವರ ಕೃಪೆ ನಮಗೆ ಏನು ಹೇಳುತ್ತದೋ ಹಾಗೆಯೇ ಜೀವಿಸಿ ಆತನನ್ನು ಮಹಿಮೆ ಪಡಿಸೋಣ. ಮಾತ್ರವಲ್ಲ, ಆತನ ಆಶೀರ್ವಾದವನ್ನು ಹೊಂದಿದವರಾಗಿ ಆತನು ನಮ್ಮಲ್ಲಿ ಸಂತೋಷಿಸುವಂಥ ಜೀವಿತವನ್ನು ಜೀವಿಸೋಣ. ಈ ರೀತಿ ಆಗುವುದಕ್ಕೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಕರುಣೆ ಕೃಪೆಗಳಿಂದಲೇ ನಾವು ಈ ವರ್ಷದಲ್ಲಿ 365 ದಿವಸಗಳನ್ನು ದಾಟಿ ಬರುತ್ತಾ ಇದ್ದೇವೆ. ನೀನು ಕಳೆದೆಲ್ಲ ದಿನಗಳಲ್ಲಿ ಒಳ್ಳೆಯವನಾಗಿದ್ದಿ, ನಮ್ಮ ನಡೆಸಿಕೊಂಡು ಬಂದಿದ್ದಿ. ದೇವರೇ, ನಿನಗೆ ಸ್ತೋತ್ರ. ನಿನ್ನ ಕರುಣೆ, ನಿನ್ನ ಕೃಪೆಯನ್ನು ನಾವು ಬಯಸುತ್ತಾ, ನಿನ್ನ ಕೃಪೆಯಿಂದಲೇ ಹೊಸ ವರ್ಷಕ್ಕೆ ನಾವು ಕಾಲಿಟ್ಟು, ನಿನ್ನ ಕೃಪೆ ನಮಗೆ ಬೋಧಿಸಿದ ಹಾಗೆ ನಾವು ಯಾವಾಗಲೂ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ, ನಿನ್ನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುತ್ತಾ, ನೀನು ನಮ್ಮಲ್ಲಿ ಸಂತೋಷಿಸುವಂಥ ಜೀವಿತವನ್ನು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರಾಗಿ ಆಶೀರ್ವದಿಸು ಸ್ವಾಮಿ. ಅವರೆಲ್ಲರ ಜೀವಿತಗಳಲ್ಲಿ ನಿನ್ನ ಕೃಪೆ ಎಂಬ ಸಹಾಯವನ್ನು ಇನ್ನೆಚ್ಚಾಗಿ ಅನುಗ್ರಹಿಸಿಕೊಡು. ಯಾರಾದರೂ ಚಿಂತೆ, ಕಷ್ಟ, ಕಣ್ಣೀರು, ದುಃಖ, ವೇದನೆಯಲ್ಲಿ ಇರುವುದಾದರೆ ಈ ಕೃಪಾಗಳಿಗೆಯಲ್ಲಿ ನೀನವರ ಸಂಗಡ ಮಾತನಾಡು. ನಿನ್ನ ವಾಕ್ಯಗಳನ್ನು ಕಳುಹಿಸಿಕೊಡು. ಅವರೆಲ್ಲ ಚಿಂತಾಭಾರಗಳನ್ನು ನೀಗಿಸು. ನಿನ್ನ ಕೃಪೆಯಿಂದ ಹಳೆಯ ವರ್ಷವನ್ನು ಮುಗಿಸಿ ಎಲ್ಲರೂ ಸಂತೋಷವಾಗಿ ಹೊಸ ವರ್ಷಕ್ಕೆ ಕಾಲಿಟ್ಟು ನಿನ್ನನ್ನು ಸೇವಿಸುತ್ತಾ ನಡೆಯುವುದಕ್ಕೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ದೇವರ ವಾಕ್ಯದ ಮೂಲಕವಾಗಿ ದೇವರು ತನ್ನ ಕೃಪೆಯ ಮೂಲಕ ನಮಗೆ ನೀಡಿದ ಎಲ್ಲ ಆಶೀರ್ವಾದಗಳನ್ನು ತಿಳಿದುಕೊಂಡೆವು. ವರ್ಷವಿಡೀ ಆತನ ನಡೆಸುವಿಕೆಯ ಅನುಭವವನ್ನು ಅನುಭವಿಸುತ್ತಾ ಆತನ ಕರುಣೆಗೆ ಪಾತ್ರರಾದ ನಾವು ಕಾಲಿಡುವ ವರ್ಷದಲ್ಲಿ ಕೃಪೆ ಹೇಳಿದ ಹಾಗೆ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಹೊಸ ವರ್ಷದ ಆರಂಭದಿಂದ ದೈವಾನ್ವೇಷಣೆ ಕಾರ್ಯಕ್ರಮದಲ್ಲಿ ಸತ್ಯವೇದವನ್ನು ಹೇಗೆ ಅಭ್ಯಾಸಿಸಬೇಕು ಎಂಬ ವಿಷಯದೊಂದಿಗೆ ಪ್ರಾರಂಭಿಸಿ ಮುಂದುವರೆದು ಆದಿಕಾಂಡ ಪುಸ್ತಕದಿಂದ ಅಧ್ಯಯನವನ್ನು ಪ್ರಾರಂಭಿಸಲಿರುವೆವು. ದೇವರು ಕೊಟ್ಟಂತ ಅಮೂಲ್ಯವಾದ ಅವಕಾಶಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ದೇವರ ವಾಕ್ಯ ಅಧ್ಯಯನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.